ಮಾಮ, ಇಲ್ಲಿ ಪಕ್ಕದಲ್ಲಿ ಏನು ಸಿಗ್ಲಿಲ್ಲ ನಮಗೆ. ಹೌದು ಮಾಮ, ಒಂದ್ ಕಡೆ ಒಂದ್ ಜನರು ಗುಂಪಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಅವ್ರ ಹಸುಗಳನ್ನ ಮೇಯಿಸ್ತಾ ಇದ್ದಾರೆ. ಹಾಲು ಹಿಂಡೋಕ್ ಸಮಯ ಇಲ್ಲ ಅಂತಂದ್ರು. ಆದ್ರೆ ಮಾಮ, ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಲ್ವಾ? ಚಂದು, ಬಾಪು, ಒಳ್ಳೆ ಬೆಳಗಾಗಿದೆ ಅಲ್ಲ, ಹೊಟ್ಟೆ ಹಸ್ದಿರ್ಬೋದು. ನೋಡಿ, ಊಟ ತಿಂಡಿಯ ವ್ಯವಸ್ಥೆ ಏನಾದ್ರು. ನಾನು ಇದನ್ನೇ ಹೇಳ್ಬೇಕು ಅಂತಿದ್ದೆ ಮಾಮ. ಇಲ್ಲಾಂದ್ರೆ ನಮ್ ವಿಷಯ ಪರವಾಗಿಲ್ಲ, ಆದ್ರೆ ನಿಮ್ಗೆ ಬೆಳಿಗ್ಗೆ ಹಸುವಿನ ಹಾಲನ್ನ ಕುಡಿಯೋ ಅಭ್ಯಾಸ ಇದೆ ಅಲ್ವಾ? ಆದ್ರೆ ಮಾಮ, ನಾವು ನಮ್ ಜಾಗದಲ್ಲಿಲ್ಲ. ಹಾಗಿದ್ರೆ ಹಾಲು ಎಲ್ಲಿಂದ ತರೋದು? ಮಾಮ, ನಾನು ಹೋಗಿ ಹಾಲು ತರಲ್ಲ? ಅಯ್ಯೋ, ಆದ್ರೆ ನಾವು ಹಾಲು ಎಲ್ಲಿಂದ ತರೋದು? ಅಯ್ಯೋ ಚಂದು, ಏನಾದ್ರೂ ಮಾಡ್ಬೇಕಾಗುತ್ತಲ್ವಾ? ಹೋಗಿ ಅಕ್ಕಪಕ್ಕ ಎಲ್ಲಾದ್ರೂ ನೋಡೋಣ. ಸರಿ ಸರಿ ಮಾಮ, ಏನ್ ಮಾಡೋದು? ನೋಡಿ, ಇಲ್ಲಿ ಹತ್ತಿರದ ಊರಲ್ಲಿ ಏನಾದ್ರು ಸಿಕ್ಕರೆ. ಹಾ, ಸರಿ ಮಾಮ, ಚಂದು ಇಲ್ಲೇ ಇರ್ತಾನೆ, ನಾನು ಹೋಗಿ ಬರ್ತೀನಿ. ಇಲ್ಲ ಬೇಡ, ನೀವಿಬ್ರು ಹೋಗಿ. ಆದ್ರೆ ಮಾಮ, ನಿಮ್ ಜೊತೆ ಯಾರಾದ್ರೂ ಇರ್ಬೇಕಾಗುತ್ತೆ ಅಲ್ವಾ? ಅಯ್ಯೋ, ಏನು ಅವಶ್ಯಕತೆ ಇಲ್ಲ ಅನ್ನಲ್ವಾ. ಹೋಗಿ ನೋಡೋಣ, ಇಬ್ರು ಹೋಗಿ. ಸರಿ ಮಾಮ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಮಾಮ, ನೈವೇದ್ಯ ಇಟ್ಟಿದ್ದೀನಿ ನಿಮ್ಗೆ, ದಯವಿಟ್ಟು ಸ್ವೀಕರಿಸಿ. ಪುಷ್ಪ, ಮಾಮ ಅವ್ರ ನೆನಪಾಗ್ತಿದೆ ನೋಡು. ಯಾವಾಗ ಮಾಮ ಅವ್ರನ್ನ ಭೇಟಿ ಮಾಡ್ತೀನೋ ಅನ್ನಿಸ್ತಾ ಇದೆ, ಯಾವಾಗ ಮಾತಾಡ್ತೀನೋ ಅನ್ನಿಸ್ತಾ ಇದೆ. ಮಾಮ ಅವ್ರು ಹೇಳಿದ್ರು ನಾನೇ ಅಲ್ಲಿಗೆ ಬರ್ತೀನಿ. ಹೇಳಿದಾರೆ ಅಂದ್ಮೇಲೆ ಖಂಡಿತವಾಗಿ ಅವ್ರು ಇಲ್ಲಿಗೆ ಬರ್ತಾರೆ, ನೀವೇನು ಯೋಚನೆ ಮಾಡ್ಬಿಡಿ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ನಮಗ್ ಜಾಗ ಸಿಕ್ಕಿರೋ ವಿಷಯನ ನೀವು ಮಾಮನ ಹತ್ರನೇ ಹೋಗಿ ಹೇಳ್ ಬರ್ತೀರಾ? ಹೌದು, ನನ್ಗೂ ಹಾಗೆ ಅನ್ನಿಸ್ತಾ ಇದೆ ನೋಡು. ಇದು ಚಮತ್ಕಾರನೇ ಅನ್ನಿಸ್ತಾ ಇದೆ ನನಗಂತೂ. ಇದೆಲ್ಲ ಮಾಮನ್ ಕೃಪೆನೆ. ನಿಮ್ಗೂ ಹಾಗೆ ಅನಿಸ್ತಾ ಇದೆ ಅಲ್ವಾ? ಅದು ನಿಜಾನೇ. ಬರಿಗೈಯಲ್ಲಿ ಮಾಮ ಅವ್ರ ಹತ್ರ ಹೋಗೋದು ಬೇಡ. ಏನಾದ್ರೂ ತಿಂಡಿ ಮಾಡ್ಕೊಂಡು ಬರ್ತೀಯ ನೀನು? ಏನ್ ಮಾಡ್ಲಿ? ಲಾಡು ಮಾಡು, ನಾನು ಹೋಗ್ತೀನಿ ಮಾಮ ಅವ್ರ ಹತ್ರ. ಸರಿ, ಪರವಾಗಿಲ್ಲ. ನಾನು ನಿಮ್ ಜೊತೆ ಈಗ ಬರ್ಲಾ? ನನಗೂ ಕೂಡ ತುಂಬಾನೇ ಆಸೆ ಇದೆ. ನನಗೂ ಅವ್ರ ನೆನಪು ತುಂಬಾ ಆಗ್ತಾ ಇದೆ. ಬಹಳ ದಿನಗಳೇ ಆಗೋಯ್ತು ಮಾಮನ್ ಭೇಟಿಯಾಗಿ ನಾವು. ಹಸುವಾಗಿತ್ತು, ಕೂಡ್ಲೆ ಹಸುವಿನ ಹಾಲು ಮುಂದೆ ಬಂತು. ಬೇರೆ ಇನ್ನೇನ್ ಬೇಕು? ತಲುಪಿದೆ, ಆಯ್ತಾ? ನಿನ್ನ ನೈವೇದ್ಯ ನನ್ನ ತನಕ ತಲುಪಿದೆ. ಮಾಮ, ಇಲ್ಲಿ ಪಕ್ಕದಲ್ಲಿ ಏನು ಸಿಗ್ಲಿಲ್ಲ ನಮಗೆ. ಹೌದು ಮಾಮ, ಒಂದ್ ಕಡೆ ಒಂದ್ ಜನರು ಗುಂಪಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಅವ್ರ ಹಸುಗಳನ್ನ ಮೇಯಿಸ್ತಾ ಇದ್ದಾರೆ. ಹಾಲು ಹಿಂಡೋಕ್ ಸಮಯ ಇಲ್ಲ ಅಂತಂದ್ರು. ಆದ್ರೆ ಮಾಮ, ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಲ್ವಾ? ಓ ಮಾಮ, ಈ ಬಿಂದಿಗೆ ಎಲ್ಲಿಂದ ಬಂತು? ಒಂದು ಭಕ್ತ ತಂದು ಕೊಟ್ಟ. ಅಂದ್ರೆ ಮಾಮ, ನಿಮಗೆ ಹಸುವಿನ ಹಾಲು ಸಿಕ್ತು? ಹೌದು. ಯಾರು ಕೊಟ್ರು ಮಾಮ? ಹೇಳಿದ್ನಲ್ವಾ, ಒಂದು ಭಕ್ತ ತಂದು ಕೊಟ್ಟ ಅಂತ. ನಿಮ್ಗೇನು ಎಲ್ಲಾನು ವಿವರಿಸಿ ಹೇಳ್ಬೇಕಾಗುತ್ತೇನಾ?
ಸರಿ ನಡೀರಿ, ಇಲ್ಲಿಂದ ಹೊರಡ್ಬೇಕಲ್ವಾ? ಹೌದು ಮಾಮ. ನಡೀರಿ, ಈ ಸಾಮಗ್ರಿಗಳನ್ನ ತಗೊಳ್ಳಿ. ರೀ, ಮಾಮ ಅವ್ರು ನಿಮ್ಗೆ ಹೇಳಿದ್ರು ಅಲ್ವಾ ಮನೆಗೆ ಹೋಗಿ ನೋಡು ಏನೇನ್ ಆಗತ್ತಂತ. ಅವ್ರು ಹೇಳಿದ ಪ್ರಕಾರನೇ ಆಗ್ತಾ ಇದೆ. ಒಂದ್ಸರಿ ಕೊಟ್ಟಿದಾರಲ್ವಾ, ಇನ್ ಬೇರೆನೂ ಕೇಳಬಾರ್ದು. ಆದ್ರೆ ನನ್ಗೊಂದು ಆಸೆ ಇದೆ. ಮಾಮ ಅವ್ರ ಹತ್ರ ಹೇಳೋಣ, ಇಷ್ಟು ಜಾಗ ಅಂತೂ ಕೊಡ್ಸಿದೀರಾ, ಆದ್ರೆ ಮನೆ ಕಟ್ಟೋದಕ್ಕೆ ಹಣ ಎಲ್ಲಿಂದ ತರೋದು ಅಂತ. ಇಲ್ಲಿ ನೋಡಿ, ಈಗ ಅವ್ರ ಜಾಗ ಕೊಟ್ಟಿದಾರಲ್ವಾ, ಹಣದ ವ್ಯವಸ್ಥೆನೂ ಹಾಗೆ ಆಗತ್ತೆ ಬಿಡಿ. ಅವರಿಗೆ ಎಲ್ಲ ಅರ್ಥ ಆಗತ್ತೆ ನಮಗೇನ್ ಬೇಕು ಅಂತ. ನಾನ್ ಹೇಳೋದಿಷ್ಟೇನೆ, ಮಾಮ ಅವ್ರನ್ನ ಕೇಳೋಣ. ನಮ್ ಸ್ವಂತ ಜಾಗ ಆಗಿದೆ ಅಂದ್ಮೇಲೆ ಕೂಡ್ಲೆ ಮನೆ ಕಟ್ಟಿ ಅಲ್ಲಿ ಹೋಗಿ ಉಳ್ಕೊಳ್ಳೋ ಯೋಚನೆ ಮಾಡಿದೀವಿ ಅಂತ. ಹೇಗಾದ್ರೂ ಮಾಡಿದ್ ಕೂಡ್ ಬಂದ್ರೆ ತುಂಬಾ ಚೆನ್ನಾಗಿರತ್ತೆ. ಎಲ್ರಪ್ಪ ಮಕ್ಕಳೇ, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಲ್ವಾ? ಒಳ್ಳೇದು. ಹಾಗಾದ್ರೆ ಹೇ, ಏನ್ರಪ್ಪ, ನಿಮ್ಗೂ ಅನ್ಸಿರ್ಬೋದು ಅಲ್ವಾ ಮಾಮ ಹೇಗೆ ನಮ್ಮೂರಿಗೆ ಬಂದಿರ್ಬೋದು ಅಂತ. ಅಯ್ಯೋ ಮಾಮ, ದಾಜಿನ ಭೇಟಿ ಮಾಡೋಕ್ ಬಂದಿದ್ದಾರೆ. ಹೌದು, ದಾಜಿ ಮಾಮ ಅವ್ರ ಭಕ್ತ. ಮತ್ತ ಅವನ್ ಸದ್ಯ ಅವ್ರ ಜಾಗಕ್ಕೆ ಬಂದು ಹೋಗಿದಾನಲ್ವಾ. ಹೋಗಿ ಯಾರಾದ್ರೂ ಅವನಿಗೆ ಸಂದೇಶ ಕೊಡಿ, ಮಾಮ ಬಂದಿದ್ದಾರೆ ಅವನನ್ನ ಭೇಟಿ ಮಾಡೋಕೆ ಅಂತ. ಬಾಪು, ಅಯ್ಯೋ, ಸಂದೇಶ ಕಳಿಸೋ ಅವಶ್ಯಕತೆ ಏನಿದೆ? ನೀನೇ ಹೋಗು ಅವನ ಮನೆಗೆ. ಸರಿ ಮಾಮ, ನಾನ್ ಹೋಗ್ತೀನಿ. ಇವರ ಪೈಕಿ ಯಾರನ್ನಾದ್ರೂ ಕರ್ಕೊಂಡು ಹೋಗು, ಮನೆ ಹುಡ್ಕೋಕೆ ಸುಲಭ ಆಗುತ್ತೆ. ನಾನು ಇವರ ಜೊತೆ ಮಾತಾಡ್ತಾ ಕೂತಿರ್ತೀನಿ. ಓ ಅಣ್ಣ, ನಡೀರಿ ಯಾರಾದ್ರೂ ನನ್ ಜೊತೆ. ಹಾ, ಏನ್ರಪ್ಪ, ಹೇಗಿದೆ ನಿಮ್ ಊರ್ ಕಡೆ ಮಳೆ ಬೆಳೆ ಎಲ್ಲ? ರೀ, ಯಾಕೋ ಗೊತ್ತಿಲ್ಲ, ಇವತ್ ಯಾರೋ ನೆಂಟ್ರು ಬರ್ತಾರೆ ಅಂತ ಅನ್ಸುತ್ತೆ. ಅಯ್ಯೋ, ಹೀಗ್ಯಾಕೆ ಅನ್ನಿಸ್ತಾ ಇದೆ ನಿನಗೆ? ಅದೇನೋ ಗೊತ್ತಿಲ್ಲ, ಯಾಕೋ ಮನ್ಸಿಗೆ ಹಾಗೆ ಅನ್ನಿಸ್ತಾ ಇದೆ. ಒಳ್ಳೇದೇ ಅಲ್ವಾ? ಆದ್ರೆ ಇವತ್ ಯಾರು ಬರ್ಬೋದು ಮನೆಗೆ? ಈಗ ಅದ್ ಹೇಗ್ ಗೊತ್ತಾಗತ್ ಹೇಳಿ? ಆದ್ರೆ ಯಾರೋ ಬರ್ತಾರೆ ಅನ್ನಿಸ್ತಿದೆ. ಈಗ ನಾವಿಬ್ರು ಹೊಟ್ಟಿದೀವಲ್ವಾ ಮಾಮ ಅವ್ರ ಹತ್ರ ಹೋಗೋದಕ್ಕೆ. ಯಾರಾದ್ರೂ ಬಂದ್ರೆ ಏನ್ ಗತಿ? ಮನೆ ಬಾಗ್ಲು ಮುಚ್ಚಿರುತ್ತೆ, ಬಂದವ್ರು ವಾಪಸ್ ಹೋಗ್ಬೇಕಾಗತ್ತಲ್ಲ. ಹೌದಲ್ವಾ? ಹಾಗಾದ್ರೆ ಇವಾಗ ಏನ್ ಮಾಡೋಣ? ನೋಡೋಣ, ಯಾರಾದ್ರೂ ಬಂದ್ರೆ ಗೊತ್ತಾಗುತ್ತಲ್ವಾ ನಮ್ಗೆ. ನೀನ್ ಹೋಗು, ಬೇಗನೆ ತಯಾರು ಮಾಡು, ಕೂಡ್ಲೆ ಹೊರಡೋಣ ನಾವು. ಮಾಮ ಅವ್ರ ಹತ್ರ ಹೋಗೋದಕ್ಕೆ ತಡ ಆಗ್ಬಾರ್ದು ನೋಡು. ರೀ, ನನ್ ತಯಾರಿ ಎಲ್ಲ ಆಗ್ ಹೋಗಿದೆ. ಮನೆ ಮುಂದಿನ ಭಾಗ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡೋಣ ಅಂತ. ಬಂದಾಗ ಚೆನ್ನಾಗಿರ್ಬೇಕಲ್ವಾ? ನಡೀರಿ, ಹೊರಡೋ ತಯಾರಿ ಮಾಡ್ತೀನಿ, ನಡೀರಿ. ಏನ್ರಿ, ಈಗ ಹೊರಡೋಣವಾ? ಹೌದು, ನಾನು ನೀನ್ ತಯಾರಾಗೋದನ್ನೇ ಕಾಯ್ತಾ ಇದ್ದೆ. ನಂದಾಯ್ತು, ಸಿಹಿ ಕಜ್ಜಾಯ ತಗೊಂಬರ್ತೀನಿ. ಸರಿ. ರಾಮ್ ರಾಮ್. ರಾಮ್ ರಾಮ್. ಅಯ್ಯೋ ಬಾಪು, ನೀನ್ ಈ ಕಡೆ ಹೇಗಿದ್ಯಪ್ಪ ನೀನು? ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ ತಾನೆ? ಹೌದು ಹೌದು. ಪುಷ್ಪ, ನೀರ್ ತಂದ್ಕೊಡು ಬಾಪುಗೆ. ಇಲ್ಲ, ಇರ್ಲಿ ಬಿಡಿ. ಅಯ್ಯೋ ಕೂತ್ಕೊಳಪ್ಪ. ಅಯ್ಯೋ, ಕುತ್ಕೊಳ್ಳೋಕ್ ಬಂದಿಲ್ಲ ನಾನು, ಅಷ್ಟು ಸಮಯ ಇಲ್ಲ ನನಗೆ. ಅಂದ್ರೆ? ಅರೆ, ಮಾಮ ಬಂದಿದ್ದಾರೆ ಊರ್ಗೆ. ಏನ್ ಹೇಳ್ತಾ ಇದೀಯಾ? ಹಾ, ಹೌದು. ಏನ್ರಿ, ನಾನ್ ಹೇಳಿದ್ದೆ ಅಲ್ವಾ ಇವತ್ತು ನಮ್ಮನೆಗೆ ಯಾರೋ ಬರ್ತಾರೆ ಅಂತ. ಮತ್ತೆ ಅಣ್ಣ, ನಮ್ಮನೆಗೆ ಯಾಕೆ ಮಾಮನ್ ಕರ್ಕೊಂಡ್ ಬರ್ಲಿಲ್ಲ ನೀವು? ಇಲ್ಲ, ಮಾಮ ಅವರು ಊರಾಚೆ ನಿಂತಿದ್ದಾರೆ. ಮತ್ತೆ ಅವರೇ ಹೇಳಿದ್ರು ದಾಜಿಗೆ ಹೇಳು, ಬರೋಕ್ ಹೇಳು ಅಂತ. ಅಯ್ಯೋ ಬಾಪು,
ನಾವೀಗ ಜಾಗದ ಕಡೆನೆ ಹೊರಟಿದ್ವಿ ಕಣೋ. ಒಳ್ಳೇದಾಯ್ತು ನೋಡು, ನಮ್ ಭೇಟಿ ಆಯ್ತು. ಇಲ್ಲ ಅಂದಿದ್ರೆ ನಾವು ತಪ್ಪಿ ಜಾಗದ ಹತ್ರ ಹೊಟ್ಬಿಡ್ತಿದ್ವಿ. ಸರಿ ನಡೀರಿ ಕೂಡ್ಲೆ, ಮಾಮ ಕಾಯ್ತಾ ಇರ್ಬೋದು ಅಲ್ಲಿ. ಸರಿ ಸರಿ. ಏನ್ರಿ, ನಾನ್ ಪೂಜೆ ತಟ್ಟೆ ತಗೊಂಬರ್ತೀನಿ. ಹಾ ಸರಿ. ಮತ್ತೆ ಯಾವಾಗ ಅಲ್ಲಿಂದ ಹೊರಟ್ರಿ ನೀವು? ನಿನ್ನೆ ಸಂಜೆನೆ ಹೊರಟಿವಿ ಅಲ್ಲಿಂದ ನೋಡಿ. ಮಾಮ ಊರಿಗೆ ಬಂದಿದ್ರೆ ಅನ್ನೋದನ್ನ ಕೇಳಿ ಎಷ್ಟು ಸಂತೋಷ ಆಯ್ತು ಗೊತ್ತಾ ನನ್ಗೆ. ರೀ ನಡೀರಿ ಹೊರಡೋಣ. ಸರಿ ಸರಿ, ನಡ್ರಿ. ಓ ದತ್ತೋಣ್ಣ, ಓ ದತ್ತೋಣ್ಣ, ದತ್ತೋಣ್ಣ, ಓ ದತ್ತೋಣ್ಣ. ಏನಪ್ಪ, ಏನಾಯ್ತು? ಅಯ್ಯೋ ದೊಡ್ಡ ಅವಾಂತರ ಆಗಿದೆ. ಅಂದ್ರೆ ಏನು? ನಾನು ಕುರಿಗಳನ್ನ ಕರ್ಕೊಂಡು ಹೋಗಿದ್ನಲ್ಲ ಮೇಯ್ಸೋಕೆ, ಅಲ್ಲಿ ಒಬ್ಬ ಮನುಷ್ಯ ಬಂದಿದ್ದ, ನನ್ನ ಜೊತೆ ಜಗಳ ಆಡ್ದ. ಏನು? ಹೌದು, ಯಾರನ್ನ ಕೇಳಿ ಹೊಲದಲ್ಲಿ ಕುರಿಗಳನ್ನ ಬಿಟ್ಟೆ ಅಂದ. ಈಗ ನಿನ್ನ ಸುಮ್ನೆ ಬಿಡಲ್ಲ ಅಂತಾನು ಅಂದ. ಈ ತರ ಹೇಳಿ ನನ್ ಜೊತೆ ಜಗಳ ಆಡೋಕ್ ಶುರು ಮಾಡ್ದ. ಮತ್ತೆ ನಮ್ 2 ಕುರಿಗಳನ್ನ ತಗೊಂಡು ಹೋದ ನೋಡಿ. ಅಯ್ಯೋ ದೇವ್ರೆ, ಇವಾಗ ನಾವ್ ಏನ್ ಮಾಡೋದು? ಓ ದತ್ತು ಅಣ್ಣ, ಹೇಳಿ ಏನಾದ್ರು ನೀವು. ನನಗಂತೂ ತುಂಬಾ ಭಯ ಆಗ್ತಿದೆ. ಮಾಮ ಅವ್ರಿಗೆ ಗೊತ್ತಾದ್ರೆ ಈ ವಿಷಯ ತುಂಬಾ ಕೋಪ ಮಾಡ್ಕೋತಾರೆ. ಅಯ್ಯೋ, ಮಾಮ ಅವ್ರಿಗೇನು ಗೊತ್ತಾಗ್ದೇ ಇರುತ್ತೇನೋ. ಮಾಮ ಅವ್ರಿಗೆಲ್ಲಾನು ತಿಳಿಯುತ್ತೆ, ನಿಂಗೆ ಗೊತ್ತು ತಾನೆ. ನನ್ಗಂತೂ ಅನಿಸ್ತಿದೆ ಇನ್ನು ಮುಂದೆ ಏನಾಗುತ್ತೋ ಅಂತ. ಆದ್ರೆ ನಾನು ಏನಂತೀನಿ ಅಂತಂದ್ರೆ, ನೀನು ಕುರಿಗಳನ್ನ ಅವ್ರ ಜಾಗಕ್ಕೆ ಹೋಗೋದಕ್ಕೆ ಯಾಕೆ ಬಿಟ್ಟೆ? ಅಯ್ಯೋ, ನಾನು ಅವನ ಹೊಲಕ್ಕೆ ಹೋಗಿರ್ಲಿಲ್ಲ. ನಾನು ಬೆಟ್ಟದಲ್ಲಿ ಕುರಿಗಳನ್ನ ಮೇಯಿಸ್ತಿದ್ದೆ. ನಮ್ 4-6 ಕುರಿಗಳು ಅಲ್ಲಿ ಹೋಗಿರ್ಬೋದು. ಅಯ್ಯೋ, 4 ಕುರಿಗಳು ಹೊಲಕ್ ಹೋದ್ವು ಅಂತ ಹೀಗೆಲ್ಲ ಯಾರಾದ್ರೂ ಮಾಡ್ತಾರಾ? ಅಯ್ಯೋ, ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ, ಅವ್ನ್ ಯಾಕೆ ಆ ತರ ಪಟ್ಟಿ ಹಿಡ್ದಿದ್ದಾನೆ ಅಂತ. ಓ ದತ್ತು ಅಣ್ಣ, ಅವ್ನ್ ತಗೊಂಡೋಗಿರೋ ಕುರಿಗಳನ್ನ ಹೇಗ್ ತರೋದು ಈಗ? ಈಗ ನೋಡಿ, ನೀವೇನು ಭಯ ಪಡಬೇಡಿ. ಅಯ್ಯೋ, ಅವ್ನ್ ತಗೊಂಡೋಗಿರೋ ಕುರಿಗಳನ್ನ ಬಿಡ್ಬೇಕು ಅಲ್ವಾ? ಇಲ್ಲಾಂದ್ರೆ ಸುಮ್ನೆ ತಲೆ ಬಿಸಿ ಆಗುತ್ತೆ ಅಲ್ವಾ? ಒಂದ್ ಕೆಲಸ ಮಾಡಿ, ನಾನ್ ಬರ್ತೀನಿ ನಿನ್ ಜೊತೆ. ನಾವು ನೋಡೋಣ ಏನಾಗುತ್ತೆ ಅಂತ. ಹಾ, ನಡಿ. ಅಯ್ಯೋ, 4 ಕುರಿಗಳು ಹೊಲಕ್ ಹೋದ್ವು ಅಂತ ಹೀಗೆಲ್ಲ ಯಾರಾದ್ರೂ ಮಾಡ್ತಾರಾ? ನಾನು ನನ್ನ ಜಾಗದಲ್ಲಿ ಇಲ್ಲ ಅಂತ ಕೂಡ್ಲೆ ನನ್ನ ಕುರಿಗಳಿಗೆ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರ. ನನ್ನ ಒಂದೇ ಒಂದು ಕುರಿಗೆ ಏನಾದ್ರೂ ಆದ್ರೂ ಕೂಡ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ.